ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನು ಹೇಳಿದರು. ಮಹಾಕುಂಭಮೇಳದಲ್ಲಿ ಮುಳುಗೇಳುವುದರಿಂದ ಬಡತನ ನಿವಾರಣೆ ಆಗಲ್ಲ ಅನ್ನೋ ಒಂದು ಹೇಳಿಕೆ ಬಂದ ತಕ್ಷಣ ಕಾಂಗ್ರೆಸ್ ನಾಯಕರು ಹಿಂದೆ ಮುಂದೆ ನೋಡ್ತಾ ಇದ್ರು. ಕುಂಭಮೇಳಕ್ಕೆ ಹೋಗಬೇಕು, ಹೋಗಬಾರ್ದು, ಹಾಗೋ ಹೀಗೋ ಅಂಥೇಳಿ. ಆದರೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಮತ್ತು ಅವರ ಕುಟುಂಬ ಇತ್ತಲ್ಲ, ತಲೆನೇ ಕೆಡಿಸ್ಕೊಳ್ಳಿಲ್ಲ, ಸೀದಾ ಹೋದರು. ಮಹಾಕುಂಭಮೇಳದಲ್ಲಿ ಮುಳುಗೆದ್ದು ಬಂದು ಒಂದು ರೀತಿಯಲ್ಲಿ ಅವರು ಆನಂತರದಲ್ಲಿ ನನ್ನ ಇಷ್ಟ ಇದು, ನಾವು ಹೋಗ್ತಾ ಇದ್ದೀವಿ, ನಮ್ಗೆ ನಂಬಿಕೆ ಇದೆ ಅಂತೆಲ್ಲ ಹೇಳಿದರು. ಜೊತೆಗೆ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗೇ ಸಾಯ್ತೀನಿ ಅಂತ ಹೇಳಿದರು. ಇದಲ್ಲದೆ ತಿರುಮಕೂಡದ ನರಸೀಪುರ, ನರಸೀಪುರದಲ್ಲಿ ನಡೆದಂಥ ಕುಂಭಮೇಳದಲ್ಲಿಯೂ ಕೂಡ DK ಶಿವಕುಮಾರ್ ಅವರು ಹೋಗಿದ್ದರು. ಮೈಸೂರಿನ ಉಸ್ತುವಾರಿ ಹೋಗದೇ ಇದ್ದರು, ಮುಖ್ಯಮಂತ್ರಿಗಳು ಹೋಗದೇ ಇದ್ದರು, DK ಶಿವಕುಮಾರ್ ಅವರು ಮಾತ್ರ ಹೋಗಿ ಬಂದಿದ್ದರು. ಇದಾದ ಮೇಲೆ ಮಹಾಕುಂಭಮೇಳ ವಿಚಾರ ಇತ್ತಲ್ಲ, ಇದನ್ನು ಹೊಗಳಿ UP CMಗೆ ಕರ್ನಾಟಕದ DCM ಪತ್ರವನ್ನು ಬರೆದಿದ್ದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಈ ಒಂದು ಮಹಾಕುಂಭಮೇಳ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ರಿ, ತಾವು ತುಂಬ ಒಳ್ಳೆ ಕೆಲಸವನ್ನು ತಾವು ಮಾಡಿದ್ದೀರಿ, ಅಲ್ಲದೆ ಅತ್ಯುತ್ತಮವಾಗಿ ಕುಂಭಮೇಳದ ನಿರ್ವಹಣೆ ಮಾಡಿದ್ದೀರಿ ಅಂತ ಒಂದು ಪತ್ರವನ್ನು ಬರೆದಿದ್ದರು. ಇವತ್ತು ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು DCM DK ಶಿವಕುಮಾರ್ ಅವರು ಕೊಟ್ಟಿಲ್ಲ. हमारे कुछ विपक्षी दलों से जुड़ी हुई राज्य सरकारों के भी नेता प्रयागराज महाकुंभ में आए थे और उन्हीं में है उनमें डिप्टी CM कर्नाटक. उन्होंने लिखा कि इस पवित्र आयोजन के लिए सभी आयोजकों को धन्यवाद. यह किसी के भी जीवन का एक ऐतिहासिक क्षण है. सरकार ने यहां आए करोड़ों लोगों के लिए जो व्यवस्था की है, यह कोई छोटा काम नहीं है. सरकार ने अच्छा काम किया है. मैं महाकुंभ का हिस्सा बनकर के बहुत खुश हूं. उत्तर प्रदेश सरकार के वरिष्ठ मंत्री मुझसे मिलने बेंगलोर आए थे. उन्होंने मुझे महाकुंभ में शामिल होने का निमंत्रण दिया. मेरे लिए शानदार अनुभव था. सर, उत्तर प्रदेश मुख्यमंत्रिಗಳು ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸರ್. ಕುಂಭಮೇಳಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ.